ಡಿಸಿಎಂ ಡಿಕೆಶಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ವಿಚಾರವಾಗಿ ಜೆಡಿಎಸ್ ಸಾಮಾಜಿಕ ಜಾಲತಾಣದಲ್ಲಿ ಸಿಬ್ಬಂದಿಯ ವಿರುದ್ಧ ದೂರನ್ನು ದಾಖಲು ಮಾಡಿದೆ. ಡಿಸಿಎಂ ಮಾನಕ್ಕೆ ಧಕ್ಕೆಯಾಗುವಂತೆ ಸುದ್ದಿ ಪೋಸ್ಟ್ ಮಾಡಲಾಗಿತ್ತು. ಜೆಡಿಎಸ್ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿತ್ತು. ಎಐಸಿಸಿಯ ಅಧಿಕೃತ ಲೆಟರ್ ಹೆಡ್ ನಕಲು ಮಾಡಿರುವಂತಹ ಆರೋಪ ಕೂಡ ಒಂದ್ ಕಡೆಯಾದರೆ ಡಿಕೆಶಿ ಅವರನ್ನ ಪಕ್ಷದಿಂದ ಹೊರಹಾಕಿದ್ದಾರೆಂದು ಪೋಸ್ಟ್ ಕೂಡ ಮಾಡಲಾಗಿತ್ತು. ವಕೀಲ ಧನಂಜಯರಿಂದ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಜೆಡಿಎಸ್ನ ಸಾಮಾಜಿಕ ಜಾಲತಾಣ ಸಿಬ್ಬಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ವಕೀಲ ಧನಂಜಯರಿಂದ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಫ್ಐಆರ್ ಕೂಡ ಆಗಿರುವಂಥದ್ದು. ಜೆಡಿಎಸ್ನ ಈ ಒಂದು ಸಾಮಾಜಿಕ ಜಾಲತಾಣದ ಖಾತೆಯ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಮೇಲೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಡಿಕೆಶಿಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ವಿಚಾರವಾಗಿ ಆಗಿರುವಂತಹ ಒಂದು ಎಫ್ಐಆರ್. ಜೆಡಿಎಸ್ ಸಾಮಾಜಿಕ ಜಾಲತಾಣದ ಸಿಬ್ಬಂದಿಯ ವಿರುದ್ಧ ದೂರನ್ನು ದಾಖಲು ಮಾಡಲಾಗಿದೆ. ಡಿಸಿಎಂ ಮಾನಕ್ಕೆ ಅವರ ಹೆಸರನ್ನು ಅಪಪ್ರಚಾರ ಮಾಡುವಂತಹ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಜೆಡಿಎಸ್ ಸಾಮಾಜಿಕ ಜಾಲತಾಣ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಪೋಸ್ಟ್ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ಮಾಡಿರುವಂತಹ ಒಂದು ಪೋಸ್ಟ್ ಅವಹೇಳನಕಾರಿ ಪೋಸ್ಟ್, ಅಪಪ್ರಚಾರ ಮಾಡುವಂತಹ ಪೋಸ್ಟ್. ಸೊ ಈ ಒಂದು ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ ಸಿಬ್ಬಂದಿಯ ವಿರುದ್ಧ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಡಿಕೆಶಿ ಅವರು. ಅಂದರೆ ಉದ್ಘಾಟನೆಯ ವಿಚಾರವನ್ನ ಕುರಿತಾಗಿ ಮಾತನಾಡಿದ್ರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಈ ಒಂದು ವಿಚಾರದ ಬಗ್ಗೆ ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿದೆ ಜೆಡಿಎಸ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಂತ ಹೇಳ್ಬಿಟ್ಟು ಆ ಸಿಬ್ಬಂದಿಯ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್.